ಸೊ ವೀರಭದ್ರಪ್ಪ ಅಂತ ನಾನು ಹೆಬ್ಣೆಯವರು BWSSBಲಿದ್ದು ರಿಟೈರ್ಡ್ ಆಗಿ ಬಂದು ಇದೊಂದು ಎಕರೆ ತಗೊಂಡು ಮಾವು ಹಾಕಿದ್ದೀನಿ, ಬಟರ್ ಫ್ರೂಟು, ಒಂದಷ್ಟು ಇದು ಪೇರ್ಲೆ ಗಿಡ ಇದೆಲ್ಲ ಹಾಕಿದ್ದೀನಿ. ನಮ್ಮ ಸಂಪೂರ್ಣ ಸಾವಯವ ಸಂಘದಿಂದ ಮಳವಳ್ಳಿ ಚಿಕ್ಕಣ್ಣವರು ಮಾರ್ಗದರ್ಶನದಲ್ಲಿ ನಾವು ಪೂರ್ತಿ ಸಂಪೂರ್ಣ ಸಾವಯವನೇ ಮಾಡಿ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ತೆಂಗು ಮತ್ತು ಲಕ್ಕಿ ಗಿಡ, ಬಟರ್ ಫ್ರೂಟು, ಬಾಳೆ ಎಲ್ಲ ಇತ್ತು, ಕರಿಬೇವು ಒಂದಷ್ಟು ಗಿಡ ಹಾಕೊಂಡು ಇದು ಮಾಡ್ತಾಯಿದ್ದೀವಿ. ಇನ್ನೊಂದು ತೋಟ ಎಲ್ಲಿದೆ? ಅಲ್ಲಿದೆ ನಿಂಬೆ ತೋಟ ಇದೆ. ನಿಂಬೆ ತೋಟದಲ್ಲಿ ಒಂದಷ್ಟು ನಿಂಬೆ, ತೆಂಗು, ಅಡಿಕೆ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀವಿ. ನೋಡೋಣ ಇಲ್ಲಿ ಮಾವು ಎಷ್ಟಿದೆ? ಎಷ್ಟು ಗಿಡ ಇದೆ? ಮಾವು ಗಿಡ ಇದೆ. ಮಾವು ಬಾದಾಮಿ ಸರ್ 50 ಗಿಡ ಇದೆಯಾ? ಇದು ಅಂತರ ಎಷ್ಟಿದೆ? ಇದು 25 ಅಡಿಗೆ ಒಂದೊಂದಿದೆ. 25 ಅಡಿಗೆ ಒಂದೊಂದಿದೆಯಾ? ವಾರ್ಷಿಕ ಆದಾಯ ಏನಿದೆ? ಒಂದು 50,000 ರೂಪಾಯಿ ಬರುತ್ತೆ ಸರ್ ಇದು ವಾರ್ಷಿಕವಾಗಿ. ಖರ್ಚೇನು ಜಾಸ್ತಿ ಇಲ್ಲ. ಮಾವಿನ ಗಿಡಕ್ಕೆ ಇವತ್ತೆಲ್ಲ ಒಂದು 5,000 ರೂಪಾಯಿನೂ ಖರ್ಚಾಗಲ್ಲ. ವರ್ಷಕ್ಕೆ 5,000 ಅಷ್ಟೇ, 5,000ನೇ ಸಾಕು. ಬರೀ ಜೀವಾಮೃತ ಹಾಕಿದ್ರೆ 5,000 ರೂಪಾಯಿನೂ ಬೇಕಾಗಿಲ್ಲ. ನೀವು ಉಳಿಗೆ ಏನ್ ಮಾಡ್ತೀರಾ? ಯಾಕೆ ಉಳಿಗೆ ಜೀವಾಮೃತದಲ್ಲಿ ಔಷಧಿ ಮಾಡಾಕ್ತೀನಿ ಸರ್. ಅವೇನು ಹುಳ ಗಿಳ ಯಾವ್ದು ಇಲ್ಲ, ಏನ್ ಮಾತಾಡಂಗಿಲ್ಲ. ಹೂಗೆ ಏನ್ ಮಾಡ್ತೀರಾ? ಹೂಗಿಗೂ ಜೀವಾಮೃತನೇ ಔಷಧಿ ಅದನ್ನ ಅಪ್ಲೈ ಮಾಡ್ತೀರಿ. ಇಲ್ಲಿವರೆಗೂ ಯಾವ್ದೇ ರೀತಿ ಊಜಿ ಬರುತ್ತೆ. ಊಜಿಗೆ ಅದೇ ಕತ್ತಾಳೆದು ಮತ್ತೆ ಈ ಎಕ್ಕದ ಗಿಡ ಅದು ಮತ್ತೆ ಸುಣ್ಣ ಮಿಕ್ಸ್ ಮಾಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಊಜಿ ಹೋಗುತ್ತೆ. ಇನ್ನೊಂದು ತೋಟ ಇದೆಯಲ್ವಾ? ಹೌದು ಸರ್. ನಡ್ರಿ ಅದು ಬನ್ನಿ ಸ್ನೇಹಿತರ, ಇನ್ನೊಂದು ತೋಟ ಇದೆ ಅಂತೆ, ನೋಡೋಣ. ಇದೊಂದು 20 ಕುಂಟೆ ಅಷ್ಟೇ ಸರ್ ಇರೋದು. ಅಲ್ಲಿ ದೇವಸ್ಥಾನ ಕಾಣುತ್ತಲ್ಲ, ಅದೊಂದು 3 ಎಕರೆ ಅಂದೆ. ಹೌದಾ? ಈ ಕಡೆಗೆ 2 ಎಕರೆ 3 ಎಕರೆ 13 ಕುಂಟೆನ ಮಠಕ್ಕೆ ಬರ್ಕೊಟ್ಬಿಟ್ಟಿದ್ದೀನಿ ಫ್ರೀಯಾಗಿ. ಯಾವ ಮಠಕ್ಕೆ? ನಮ್ಮೂರು ಮಠಕ್ಕೆ. ನಿಮ್ಮೂರು ಮಠಕ್ಕೆ ಬರ್ಕೊಟ್ಟಿದ್ದೀರಾ? ಎಲ್ಲ ಈಗ ಹೋಗಿತ್ತು, ಈಗ ಬರ್ತಾ ಇದೆ. ಎರಡನೇ ಬಾರಿ ಸರ್. ಎಷ್ಟು ಮಾಡಿದ್ರಿ ಸರ್? ನಿಂಬೆ ಗಿಡದಲ್ಲಿ ವರ್ಷಕ್ಕೆ ಒಂದು 50,000 ರೂಪಾಯಿ ಆಗುತ್ತೆ. 45ರಿಂದ 50. ಎಷ್ಟು ಗಿಡ ಇದ್ದಾವೆ? 200 ಗಿಡ ಇದ್ದಾವೆ ಸರ್. 200 ಗಿಡ? 200 ಗಿಡ ಇದ್ದಾವೆ. ಅದಕ್ಕೆ ಒಂದಷ್ಟು ಅಡಿಕೆ ಹಾಕಿದ್ದೀನಿ. ಅಡಿಕೆ, ತೆಂಗು, ನಿಂಬೆ ಗಿಡ. ಏನು ಅನ್ಸುತ್ತೆ ಅದು ಹಾಕೋದು ಬೆಳೀರಿ. ಏನು ಕೆಲಸ ಸರ್? ರಿಟೈರ್ಡ್ ಆದಮೇಲೆ ಸರಿ ಮಾಡಿರೋದು ಏನಾಗುತ್ತೆ ಅದು. ಯಾವುದು ಇದು? ಅದು ಅವರೇ ಗಿಡ ಸರ್. ಹಬ್ಬ ಅವರೇ. ಹೋದ ವರ್ಷದ್ದು ಈ ಸರಿ ಇರಲ್ಲ. ಹೋದ ವರ್ಷದ ಅದೇ ಬೇಕಾದದು. ಬಿತ್ತವ್ರೆ ಹಾಕ್ಬಿಟ್ಟು. ಬಿತ್ತಲವ್ರೆ ಇದೆಲ್ಲ ಮುಂದ್ಗಡೆ ಆ ಕಡೆ ಇದೆಯಾ? ಬಿತ್ತಲವ್ರೆ ಎಲ್ಲ ಇದೆ. ಜೀವಾಮೃತ ತಯಾರು ಮಾಡೋದು ಇಲ್ಲೇ ಮಾಡ್ತೀನಿ. ಜೀವಾಮೃತ ಎಲ್ಲಾನು ಮಾಡ್ಕೊಂಡಿದ್ದೀರಿ? ಸೊಪ್ಪು ಎಲ್ಲ ಹಾಕಿದ್ದೀನಿ ಒಳಗಡೆ. ಬೇರೆಯವ್ರಿಗೆ ಹೇಳ್ಕೊಡ್ತಿದ್ದೀರಾ? ಸುಮಾರು ಜನ ಸರ್. ಸುನಿಲ್ ನಾನೇ ಕರ್ಕೊ ಬಂದಿದ್ದು ಸಂಗೀತ. ಸುನಿಲ್ ಕರ್ಕೊ ಬಂದ್ರೆ ಇನ್ನ ಇದಾರೆ, ಇನ್ನ ಮಾಡಿ ಸುಮಾರು ಜನಕ್ಕೆ ನಾನು ಕರ್ಕೊ ಬಂದು ತೋರಿಸ್ತೀನಿ. ಇಲ್ಲಿ ನೋಡಿ ಸ್ಮೆಲ್ ಬರ್ತಾ ಇದೆ, ಒಳ್ಳೆ ತುಪ್ಪ ಸ್ಮೆಲ್. ಏನೇನು ಹಾಕಿದ್ರಿ ಇದಕ್ಕೆ ಸರ್? ಇದು ಎಕ್ಕದ ಎಲೆ, ಹೊಂಗೆ ಎಲೆ, ಬೇವಿನ ಎಲೆ, ಮತ್ತೆ 10 kg 10 ಲೀಟ್ರು ದನಿನ ಗಂಜಳ ಹಸಿದ್ದು, ನಾಟಿ ಹಸಿದ್ದು, ಮತ್ತು ಒಂದು 5 kg ಬೆಲ್ಲ, ಎಂಥದ್ದು ದ್ವಿದಳ ಧಾನ್ಯ, ಇದು ಕಡಲೆ ಹಿಟ್ಟು ಸರ್, ಅಷ್ಟೆಲ್ಲ ಹಾಕಿ ಕೊಳೆ ಹಾಕಿ ಇದು ಮಾಡಿದ್ವಿ. ಎಷ್ಟು ದಿನ ಆಯ್ತು ಇದು? 18 ದಿವಸ ಆಯ್ತು ಇನ್ನೇನೋ. ಈಗ ಹಾಕಬೇಕು. ಈಗ ಹಾಕಿ 1 ವಾರ ಆಯಿತು. 1 ವಾರದಲ್ಲಿ ಹಾಕಿದ್ದೀನಿ. ಮತ್ತೆ ಇವಾಗ ಹಾಕೋಣ ಅಂತ ಮಾಡಿ ಇಟ್ಟಿದ್ದೀನಿ. ಈಗ ನೆಟ್ಟು ಇನ್ನೇನು ಒಂದು 6 ತಿಂಗಳಾಯ್ತು ಮತ್ತೆ ಟೀ ಇದು ನೆಟ್ಟು. ಸೂಪರ್ ಆಗೈತೆ ಇದು ಅಂತಂತಾರಲ್ಲ ನೋಡಿ. ಯಾವ ರೀತಿ ಬೆಳೆ ಇದ್ದದು? ಮನ್ಸು ಮಾಡಿದ್ರೆ ಬೆಳಿಬೋದು. ಈಗ ಹೇಳಿದ್ರೆ ಅದು ಕರೆಕ್ಟ್ ಮನ್ಸು ಮಾಡಬೇಕು. ಇನ್ನೂ 4 ವರ್ಷ ಆಗಿಲ್ಲ ಸೊಸೆಗಳಿಗೆ. ಆಗಲೇ ಎಲ್ಲ ಫಲ ಬಂದವೆ. 4 ವರ್ಷ ಆಗಿಲ್ಲ ತೆಗೆದು ಆಗಿಲ್ಲ ಸರ್, 4 ವರ್ಷ ಆಗಿಲ್ಲ. ಆದ್ರೂ ಫಲ ಬಂದಿದ್ದೇವೆ. ಅದಕ್ಕೆ ಕಾರಣ ಏನಿಲ್ಲ, ಸಾವಯವ ಕೃಷಿ ಮತ್ತೆ ನಾವು ಜೀವಾಮೃತ
ಸುನಿಲ್ ಹೇಳ್ದಂಗೆ ಜೀವಾಮೃತನೇ ಬಿಟ್ರೆ ಅದ್ರ ಮುಂದೆ ಇನ್ನೊಂದಿಲ್ಲ. ಇದಕ್ಕೆ ನೆಟ್ಟಾಗ ಒಂದು 2 ವರ್ಷದಲ್ಲಿ ಕೆಮಿಕಲ್ಸ್ ಗೊಬ್ಬರ ಹಾಕಿ ಔಷಧಿ ಹೊಡೆದು ಸಾಕಾಗ್ಬಿಟ್ಟಿದೆ. ನಿಂಬೆ ಗಿಡಕ್ಕೆ ಇದೊಂದು ರೆಕಾರ್ಡ್ ಮಾಡಪ್ಪ. 2 ವರ್ಷದಲ್ಲಿ ನೆಟ್ ಹೇಳಿ ಈಗ ನೆಟ್ಟು 2 ವರ್ಷದಲ್ಲಿ ಕೆಮಿಕಲ್ಸ್ ಗೊಬ್ಬರ ಹಾಕ್ಬಿಟ್ಟು ವಿಪರೀತ ಹುಳ ಹುಳ ಅಂದ್ರೆ ಹುಳ ಬಂದ್ಬಿಡುದು. 6 ತಿಂಗಳಿಗೊಂದ್ಸರಿ ಔಷಧಿ ಹೊಡಿತಾನೆ ಇರ್ಬೇಕು. ಹೊಡ್ಸಿ ಸುಸ್ತಾಗ್ಬಿಟ್ಟಿದೆ ನಾನು. ಯಾವಾಗ ನಾವು ಸಾವಯವ ಕೃಷಿಗೆ ಇಳ್ದೋ ಅವತ್ತಿಂದ ಒಂದು ಹುಳ ಇಲ್ಲ ಈ ನಿಂಬೆ ಗಿಡದಲ್ಲಿ. ಒಳ್ಳೆ ಇಳುವರಿ ಸಾವಯವದ್ರಲ್ಲಿ ಹುಳ ಬರೋದಿಲ್ಲ, ಹುಳ ಇಲ್ಲ, ಆಮೇಲೆ ಈ ಬೆಳೆನೂ ಚೆನ್ನಾಗಿರ್ತದೆ, ನಮಗೆ ನೆಮ್ಮದಿನೂ ಇರ್ತದೆ. ಶ್ರಮ ಇಲ್ವಲ್ಲ ಸರ್. ಅದು ಸಾವಯವ ಕೃಷಿ. ಈ ಕೆಮಿಕಲ್ ಬಳಸೋರ್ಗೆ ಇದು ಉತ್ತರ. ಇದು ಕೆಮಿಕಲ್ಸ್ ಗೊಬ್ಬರ ಹಾಕಿ ನಾವು ಕೈನ ಇದಕ್ಕೆ ವಿಷ ಉಣಿಸಿ ನಮ್ ಶರೀರನು ಹಾಳು. ಆಮೇಲೆ ನಾವು ತಗೊಡ್ತೀವಲ್ಲ ಇನ್ನೊಬ್ರು ತಿನ್ನಕ್ಕೆ, ಅವ್ರಿಗೂ ಎಫೆಕ್ಟ್. ಇದರಿಂದ ಏನ್ ಕಲಿಬಹುದು ಅಂದ್ರೆ, ಭೂಮಿಗೆ ವಿಷ ಹಾಕಿದ್ರೆ ಹೌದು ಆ ರೋಗ ನಿರೋಧಕ ಶಕ್ತಿ ಹೊರಟೋಗುತ್ತೆ. ಈ ಗಿಡ ಬೆಳೆದ್ರು ಕೂಡ ಅದಕ್ಕೂ ರೋಗ ಬರ್ತದೆ. ಆ ರೋಗ ಬಂದಾಗ ಬದಲಿ ಔಷಧಿ ತಂದು ಹೊಡೆದ್ರು ಅದು ಕಂಟ್ರೋಲ್ ಆಗುಲ್ಲ. ಈಗ ಸಾವಯವದಲ್ಲಿ ನಾವು ಮಾಡಿದಾಗ ಜೀವಾಮೃತ ಇವೆಲ್ಲ ಕೊಟ್ಟಾಗ ಭೂಮಿಗೆ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಕೂಡ ಗಿಡಗಳಿಗೆ ಪುಷ್ಟಿ ಆಯ್ತದ, ಆಗ ರೋಗನೇ ಬರುದಿಲ್ಲ. ಇದು ಯಾವುದೇ ತರದ್ದು ಕಲರ್ ಚೇಂಜ್ ಆಗಲ್ಲ. ಹಸುರ್ಗೆ ಹೆಂಗಿರ್ಬೇಕು ಹಸುರೇ ಇರ್ತದೆ ಗಿಡ ಮಾತ್ರ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಅದು ಯಾವಾಗ ಸ್ಟಾರ್ಟ್ ಮಾಡ್ದೋ ನಾವು ಕೊಂಡ್ಕೊತೀನಿ ಅದನ್ನ. ಯಾವ್ದೇಳಿ ಹಸಿನ ಗಂಜವ ನಮ್ಮ ಹತ್ರ ಇಲ್ಲ. ಹೌದಾ? ನೀವು ಕೊಂಡ್ಕೊ ಬಂದು ನೀವು ಮಾಡ್ತೀವಿ. ಈಗ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಂಡ್ಕೊತೀವಿ? 2 ತಿಂಗಳಿಗೆ ಒಂದ್ಸರಿ ತಗತ್ತೀನಿ ಸರ್. 2 ತಿಂಗಳಿಗೆ ಒಂದ್ಸರಿ ತಕೊಂಡು ಒಂದ್ ಬ್ಯಾಚ್ ಮಾಡಿ ಹಾಕ್ಬಿಟ್ಟು ಈಗ ಹಾಕಿ 4-5 ದಿವಸ 5-6 ದಿನ ಆಯ್ತು. ಸಗಣಿಗೆ ಎಷ್ಟು ಕೊಡ್ತೀರಿ? ಗಂಜಿಗೆ ಏನ್ ಕೊಡಲ್ಲ. ಗಂಜಲದವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಾರೆ. ಇರೋರು ಒಬ್ರೆ ನಮ್ಮೂರ್ಲಿ, ಅವ್ರಿಗೆ ಇಷ್ಟು ಅಂತ ಕೊಟ್ಬಿಟ್ಟು ದುಡ್ಡು ತಕಲ್ದು ಸುನಿಲ್ ಅವ್ರ ದಿವಸ ತಗೋಗ್ತಾರೆ. ದಿವಸ ಒಂದ್ ಸ್ವಲ್ಪ ಬಿದ್ರೆ ಬಿಡಲ್ಲ ಅವರು. ಆ ಮಧ್ಯದಲ್ಲಿ ನಾನು ಒಂದ್ ದಿವಸ ಹೇಳ್ಕೊಂಡು 1-2 ದಿವಸ ಬಿಟ್ಟು. ನೀವು ಒಂದು ಮಲೆನಾಡು ಗಿಡ್ಡನ ಯಾವ್ದೋ ಸಾಕಿ ನಮ್ಗೆ ಅದು ಆಗಲ್ಲ. ರಿಟೈರ್ಡ್ ಲೈಫ್ ಅಲ್ವಾ, ಸಾಕಿ ಅದೆಲ್ಲ ವ್ಯವಸ್ಥೆ ಮಾಡೋದು ಕಷ್ಟ. ಬರೀ ಗಂಜೆ ಕೊಟ್ಕೊಂಡು ಇದ್ ಮಾಡ್ತೀನಿ ಮಾಡ್ಕೊತೀನಿ. ಏನ ಇದೊಂದು ಸಾವಯವದಲ್ಲಿ ನಿಮ್ಮ ಇತರ ಜನರಿಗೆ ಒಳ್ಳೆ ಉತ್ತಮ. ಮೊನ್ನೆ ನರೇಂದ್ರ ಸ್ವಾಮಿ ಅವ್ರಿಗೂ ಅದೇ ಹೇಳ್ದೆ, ನಾವು ಎಲ್ಲಾ ಊರ್ಗೂ ಹೋದ್ರು ನೀವು ಸಾವಯವ ಕೃಷಿ ಮಾಡಿ ಅಂತಾನೆ ಹೇಳಿ. ಅದು ಅದರಿಂದ ಉತ್ತಮ ಫಲ ಬರುತ್ತೆ. ಮತ್ತೆ 100 ರೂಪಾಯಿಂದ ಪದಾರ್ಥಕ್ಕೆ 200 ರೂಪಾಯಿಗೆ ಮಾರ್ಬೋದು ಸಾವಯವ ಕೃಷಿದು. ಇದು 50 ರೂಪಾಯಿನಿಂದ ಬೆಲೆ ಜಾಸ್ತಿ ಆಗಿ ಇದು ಮಾಡೋ ಬದಲು ಫಸ್ಟ್ ಕ್ಲಾಸ್ ಮಾಡ್ಬೋದು ಅಂತ ಹೇಳ್ದೆ. ಮಾಡ್ಬೋದು ಸರ್. ಸೂಪರ್.